ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ ಅಂಡ್ ನಿಜವಾಗ್ಲೂ ಹೇಳ್ಬಹುದು ಡಬ್ಲ್ಯೂ ಅವರು ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ತೋರಿಸಿದ್ರು ಮೈನ್ ಇವೆಂಟ್ ಅಷ್ಟೊತ್ತಿಗೆ ಅಂತ. ಏನೇನಾಯ್ತು ಇವತ್ತಿನ ಶೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರಿಕ್ ವಿಲಿಯಂ ಹಾಗೆ ಲಿಲಿ ಆರ್ಟಿನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ಸ್ಮ್ಯಾಕ್ ಡೌನ್ ನ ಎಲ್ಲಾ ಕ್ರೌಡ್ ನು ಕೂಡ ವೆಲ್ಕಮ್ ಮಾಡಿ ನನ್ನ ಫ್ಯಾಮಿಲಿ ಇಲ್ಲೇ ಇದೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕಿಟ್ ವಿಲ್ಸನ್ ಹಾಗೆ ಮಿಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಕೂಡ ರಿಂಗ್ ಗೆ ಬಂದು ಕಳೆದ ವಾರ ಜಿಂಜರ್ ಬ್ರೆಡ್ ಮ್ಯಾನ್ ಫ್ಯೂನರಲ್ ಇತ್ತಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂಡ್ ಆ ಕಡೆ ಲಿಲಿ ಆರ್ಟಿನ್ ಅವರು ಮಿಸ್ ಅವರ ಟೈನಿ ಬಾಲು ಹಾಗೆ ಬ್ಯಾಕ್ ಕ್ಲಾಶ್ ಅಲ್ಲಿ ಮಿನಿ ಡ್ಯಾನೋಸಿನ್ ಜೊತೆ ಸೋತ್ರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಬ್ರಾಲ್ ಮಿಸ್ ಆಗಿ ಟ್ರಿಕ್ ವಿಲಿಯಂ ಅವರ ಸಿಂಗಲ್ಸ್ ಮ್ಯಾಚ್ ಗೆ ಕನ್ವರ್ಟ್ ಆಗುತ್ತೆ. ಇನ್ನ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೇಕು. ಈ ಒಂದು ಮ್ಯಾಚ್ ಅಲ್ಲಿ ಒಂದ್ ಟೈಮ್ ಅಲ್ಲಿ ನಮ್ಮ ಕಿಟ್ ವಿಲ್ಸನ್ ಅವರು ರೆಫ್ರಿನ ಡಿಸ್ಟ್ರಾಕ್ಟ್ ಮಾಡಬೇಕಾದ್ರೆ ಈ ಕಡೆ ನಮ್ಮ ಮಿಸ್ ಅವರು ಕ್ಯಾಂಡಲ್ ಸ್ಟಿಕ್ ನ ತಗೊಂಡು ಬರ್ತಾರೆ ಟ್ರಿಕ್ ವಿಲಿಯಂ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಆ ಒಂದು ಕ್ಯಾಂಡಲ್ ಸ್ಟಿಕ್ ನ ನಮ್ಮ ಲಿಲಿ ಆರ್ಟಿನ್ ಅವರು ಕಿತ್ಕೊಂಡು ಕಿಟ್ ವಿಲ್ಸನ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಟ್ರಿಕ್ ವಿಲಿಯಂ ಅವರು ಮಿಸ್ ಅವರಿಗೆ ಟ್ರಿಕ್ ಶಾಟ್ ನ ಕನೆಕ್ಟ್ ಮಾಡಿ ಮಿಸ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ನಮ್ಮ ಲಿಲಿ ಆರ್ಟಿನ್ ಅವರು ಇದೆಯಲ್ಲ ಸೆಲೆಬ್ರೇಷನ್ ನೋಟ್ ಗಳನ್ನ ಎಷ್ಟು ಆ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಬ್ರಿಬೆಲ್ಲಾ ಅಂಡ್ ಪೇಜ್ ವರ್ಸಸ್ ಕಿಯಾನಾ ಜೇಮ್ಸ್ ಹಾಗೆ ಜೂಲಿಯಾ ಅವರ ನಡುವೆ ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೇಜ್ ಅವರು ರ್ಯಾಂಪೇಜ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ತಮ್ಮ ಟೀಮಿಗೆ ವಿಕ್ಟರಿನ ಗಳಿಸ್ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಕೈಯಲ್ಲಿ ಒಂದು ಕಾಂಟ್ರಾಕ್ಟ್ ನ ಇಟ್ಕೊಂಡು ಸೀದಾ ಬರ್ತಾರೆ. ಅಂಡ್ ಅನೌನ್ಸರ್ ಟೇಬಲ್ ಹತ್ರ ಇರ್ತಕ್ಕಂತಹ ಚೇರ್ ನೆಲದನ್ನು ಕೂಡ ತಗೊಂಡು ರಿಂಗ್ ಮೇಲ್ಗಡೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಅಲ್ಲ, ಒಂದು ಟೇಬಲ್ ನು ಕೂಡ ತಗೊಂಡು ಬಂದು ರಿಂಗ್ ಮೇಲ್ಗಡೆ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ಗೆ ಎಲ್ಲಾ ಸೆಟಪ್ ನು ಕೂಡ ಮಾಡಿ ಮೈಕ್ ನ ತಗೊಂಡು ಕೊಲಂಬಿಯಾ ವಾಟ್ ಯು ವಾಂಟ್ ಟು ಟಾಕ್ ಅಬೌಟ್, ಎಸ್ ಇಲ್ಲಿ ಎಲ್ಲಾ ಸೆಟಪ್ ಕೂಡ ಹಾಕಿದೆ. ಗಂತರ್ ಅವರು ಬಂದು ಸ್ಮ್ಯಾಕ್ ಡೌನ್ ಗೆ ಹಾಗೆ ನನ್ನ ಮೇಲೆ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನು ಕೂಡ ಕೇಳ್ತಾ ಇದ್ರಲ್ವಾ, ಅದರ ಕಾಂಟ್ರಾಕ್ಟ್ ಕೂಡ ನನ್ನ ಕೈಯಲ್ಲಿ ಇದೆ. ಸೊ ಇದನ್ನ ನಾವು ಈಗಲೇ ಮುಗಿಸ್ಬೋಣ ಅಂತ ಗಂತರ್ ಅವ್ರನ್ನ ಕಾಲ್ ಔಟ್ ಮಾಡ್ತಾರೆ. ನಮಗೆ ಗಂತರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ಸ್ಟೇಜ್ ಹತ್ರ ಬಂದು, ಓ ಕೋಡಿ ರೋಡ್ಸ್, ಈಗಾಗಲೇ ನೀನು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದೀಯಾ ಟಿಪಿಕಲ್ ಅಮೆರಿಕನ್ ರೀತಿ, ಬಟ್ ನನಗೆ ಅದು ಯಾಕೋ ಒಂದ್ ರೀತಿ ವಿಚಿತ್ರ ಅಂತ ಅನ್ನಿಸ್ತಾ ಇದೆ. ಎಸ್ ನನಗೆ ಯಾಕೋ ಇದು ಸರಿ ಬರ್ತಾ ಇಲ್ಲ ಅಂತ ನಮ್ಮ ಗಂತರ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಕೋಡಿ ರೋಡ್ಸ್ ಅವರು ಏನು ಸರಿ ಬರ್ತಾ ಇಲ್ವಾ, ನಿಜವಾಗ್ಲೂ ನಾನಿಲ್ಲಿ ಕತ್ ಮೇಲೆ ಅಮೆರಿಕನ್ ಟ್ಯಾಟೂ ಹಾಕ್ಸಿರ್ಬಹುದು, ಅದಕ್ಕಿಂತ ಜಾಸ್ತಿ ನೀನಿವಾಗ ಮಾತಾಡ್ತಾ ಇರೋದು ವಿಚಿತ್ರ ಅನಿಸ್ತಾ ಇದೆ. ಎಸ್ ನೀನೇ ಕಳೆದ ವಾರ ಪಾಲಿಮಿನ್ ಅವ್ರನ್ನ ಕರ್ಕೊಂಡು ಬಂದು ಒಂದು ಫೇವರ್ ನೆಪದಲ್ಲಿ ಸುಮ್ಮನೆ ನೀನು ಅರ್ನ್ ಮಾಡ್ದಲೆ ನನ್ನ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಬೇಕು ಅಂತ ಹೇಳ್ದೆ ಅಲ್ವಾ, ಬಾ ಇವಾಗ ಸೈನ್ ಹಾಕು, ಇಲ್ಲೇ ಮ್ಯಾಚ್ ಆಡೋಣ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಕರೀತಾರೆ. ಅಂಡ್ ಅದಕ್ಕೆ ನಮ್ಮ ಗಂತರ್ ಅವರು, ಇಲ್ಲ ನಾನು ಇದನ್ನ ತುಂಬಾನೇ ಸ್ಮೂತ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಕೋಡಿ ರೋಡ್ಸ್ ನೀನಿವಾಗ ನನ್ನನ್ನ ಪ್ಲೀಸ್ ಅಂತ ಕರಿಬೇಕು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ತುಂಬಾನೇ ಸ್ಮೂತ್ ಆಗಿ ಮಾಡಬೇಕು ಅನ್ಕೊಂಡು ಅವನು ಹಿಂದೆಯಿಂದ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ಬ್ರೂಟಾಲಿಟಿಗೆ ತಗೊಂಡೋಗೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ಕೂಡ ನೀನ್ ಹೇಳ್ದಂಗೆ ಆಗ್ಲಿ ಗಂತರ್ ಪ್ಲೀಸ್ ಬಂದು ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಗಂತರ್ ಅವ್ರನ್ನ ಕರೀತಾರೆ. ಆದ್ರೂ ಕೂಡ ನಮ್ಮ ಗಂತರ್ ಅವರು, ನೀನು ಪ್ಲೀಸ್ ಹೇಳ್ತಾ ಇದೆಯಲ್ಲ ಅದ್ರಲ್ಲಿ ಯಾಕೋ ನನಗೆ ಮಜಾ ಸಿಗ್ತಾ ಇಲ್ಲ ಕೋಡಿ, ಪ್ಲೀಸ್ ಮಿಸ್ಟರ್ ಗಂತರ್ ಬಂದು ಈ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಅಂತ ಕೇಳ್ಕೊ ನನ್ನ ಹತ್ರ ಅಂತ ನಮ್ಮ ಗಂತರ್ ಅವರು ಹೇಳ್ತಾರೆ. ಅಂಡ್ ಸಡನ್ ಆಗಿ ನಮಗೆ ರಾಯ್ಸ್ ಕೀಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಮ್ಮ ರಾಯ್ಸ್ ಕೀಸ್ ಅವರು ಗಂತರ್ ಅವರ ಮುಂದೆ ಬಂದು ನಿಂತ್ಕೊಂಡು, ನೀನೇನಾದ್ರೂ ಈಗ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಲಿಲ್ಲ ಅಂದ್ರೆ ನಾನು ಹೋಗಿ ಆ ಒಂದು ಕಾಂಟ್ರಾಕ್ಟ್ ನ ಸೈನ್ ಮಾಡ್ತೀನಿ ಅಂತ ಸೀದಾ ರಿಂಗ್ ಒಳಗಡೆ ಬರ್ತಾರೆ. ಆ ಕಡೆ ನಮ್ಮ ಗಂತರ್ ಅವರು ಕೂಡ ಸೀದಾ ಬಂದು ರಾಯ್ಸ್ ಕೀಸ್ ಅವರ ಮುಂದೆ ನಿಂತ್ಕೊಂಡು ಬ್ಯಾಕ್ ಅಂಡ್ ಫೋರ್ತ್ ಆಕ್ಷನ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸಡನ್ ಆಗಿ ನಮ್ಮ ನಿಕ್ ಕಾರ್ಡಿಸ್ ಅವರು ಬಂದು, ಸೊ ಗಂತರ್ ಇಷ್ಟೊತ್ತು ನೀನು ಕಾಂಟ್ರಾಕ್ಟ್ ನ ಸೈನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ದೆ ಅಲ್ವಾ, ಅಂಡ್ ಈಗ ಆ ಒಂದು ಕಾಂಟ್ರಾಕ್ಟ್ ಗೆ ಇನ್ನೂ ಒಬ್ಬ ವ್ಯಕ್ತಿ ಸೈನ್ ಮಾಡ್ತೀನಿ ಅಂತ ಬಂದಿದ್ದೇನೆ. ಅಂಡ್ ಈಗ ನೀನು ಅದನ್ನ ಅರ್ನ್ ಮಾಡಬೇಕಾಗುತ್ತೆ. ಸೊ ಇವತ್ತು ಸ್ಮ್ಯಾಕ್ ಡೌನ್ ನಲ್ಲಿ ನಾನು ನಿನ್ನ ಹಾಗೆ ರಾಯ್ಸ್ ಕೀಸ್ ಅವರ ನಡುವೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನ ಮಾಡ್ತಾ ಇದ್ದೀನಿ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ಗೆದ್ದವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಕ್ಲಾಶ್ ಇನ್ ಇಟಲಿಯಲ್ಲಿ ಅಂತ ನಮ್ಮ ನಿಕ್ ಕಾರ್ಡಿಸ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಗಂತರ್ ಅವರು ರಿಂಗ್ ನ ಲೀವ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ನಮಗೆ ರಾಯ್ಸ್ ಕೀಸ್ ಆಗಿ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ರಾಯ್ಸ್ ಕೀಸ್ ಅವರಿಗೆ ಹೇಳ್ತಾರೆ, ನಾನು ನೀನು ಫ್ರೆಂಡ್ಸ್ ಆಗಿರಬಹುದು, ಬಟ್ ಗಂತರ್ಗೆ ಹೇಳ್ದಂತಹ ಮಾತನ್ನೇ ನಾನು ನಿನಗೆ ಹೇಳ್ತಾ ಇದ್ದೀನಿ, ಐ ಆಮ್ ಈಸಿ ಟು ಫೈಂಡ್ ಬಟ್ ಹಾರ್ಡ್ ಟು ಬೀಟ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ರಾಯ್ಸ್ ಕೀಸ್ಗೆ ಹೇಳ್ತಾರೆ. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಡಬ್ಲ್ಯೂ ಅವರು ಏನೋ ಒಂದು ಡಿಫರೆಂಟ್ ಆಗಿ ಪ್ಲಾನ್ ಮಾಡಿದ್ರು ಅಂತ ಫೀಲ್ ಕೊಡ್ತು ಈ ಒಂದು ಸೆಗ್ಮೆಂಟ್ ಇಂದ ನನಗೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ MFT ಮಾತಾಡ್ತಾ ಇರ್ತಾರೆ. MFT ಅವರು ಡಿಸ್ಕಷನ್ ನ ಮಾಡಿ ಹೋಗಾದ್ಮೇಲೆ ನಮ್ಮ ನಾಕಮೂರ ಅವರು ಬಂದು ಟಾಮಟೋಂಗ ಅವ್ರನ್ನ ನೋಡ್ಕೊಂಡು ನಿಂತ್ಕೊಬಿಡ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಟಲ್ಲಾ ಟೋಂಗ ಅವರು ಬಂದು ನಾಕಮೂರ ಅವರ ಮೇಲೆ ಅಟ್ಯಾಕ್ ಮಾಡಿ ಇನ್ ಮುಂದೆ
ಮುಂದೆ ನಮ್ಮ ಫ್ಯಾಮಿಲಿ ತಂಟೆಗೆ ಬರಬೇಡ ಅಂತ ಒಂದು ವಾರ್ನಿಂಗ್ ಕೂಡ ಕೊಡ್ತಾರೆ. ಇದಾದ್ಮೇಲೆ ನಮಗೆ ಕಾರ್ಮೆಲೋ ಹೇನ್ಸ್ ಹಾಗೆ ರಿಕ್ಕಿ ಸ್ಟೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಒಂದು ಡೀಸೆಂಟ್ ಮ್ಯಾಚ್ ಅಂತ ಹೇಳ್ಬೇಕು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾರ್ಮೆಲೋ ಹೇನ್ಸ್ ಅವರು ರೋಲ್ ಅಪ್ ಮಾಡಿ ರಿಕ್ಕಿ ಸ್ಟೈನ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಒಂದೆರಡು ಕಡೆ ಸಾಮಿ ಝೈನ್ ಅವರ ನಡುವೆ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಾಮಿ ಝೈನ್ ಅವರು ನಿಕ್ ಆಲ್ಡಿಸ್ ಅವರಿಗೆ ಹೇಳ್ತಾ ಇರ್ತಾರೆ, ನನಗೆ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇನ್ನ ಒಂದು ಅವಕಾಶನ ಕೊಡು, ನನಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಇನ್ನ ಒಂದು ಮ್ಯಾಚ್ ಬೇಕು ಅಂತ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ನೀನು ಅದನ್ನ ಅರ್ನ್ ಮಾಡಿಕೊಂಡಿಲ್ಲ ಅಂತ ಹೇಳಿದಾಗ ನಮ್ಮ ಸಾಮಿ ಝೈನ್ ಅವರು ಇಷ್ಟು ವರ್ಷ ನಾನು ಕಂಪನಿಗೆ ಏನೆಲ್ಲ ಮಾಡಿದ್ದೀನಿ ಆದ್ರೂ ಕೂಡ ನಾನು ಅರ್ನ್ ಮಾಡಿಲ್ವಾ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಇದಾದ್ಮೇಲೆ ನಮ್ಮ ರೇ ಫಿನಿಕ್ಸ್ ಅವರು ಬಂದು ಸಾಮಿ ಝೈನ್ ಅವ್ರನ್ನ ಸಮಾಧಾನ ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜಾನಿ ಗ್ಯಾರ್ಗನ್ ಅವರಿಗೆ ಸಾಮಿ ಝೈನ್ ಅವರು ಬುದ್ಧಿವಾದ ಕೂಡ ಹೇಳ್ತಾ ಇರ್ತಾರೆ. ಲಿಟರಲಿ ನಮ್ಮ ಸಾಮಿ ಝೈನ್ ಅವರ ಕ್ಯಾರೆಕ್ಟರ್ ಒಂದು ರೀತಿ ವಿಚಿತ್ರ ಆಗ್ತಾ ಇದೆ. ನಮ್ಮ ಸಾಮಿ ಝೈನ್ ಅವರು ಕ್ರೌಡ್ ನ ಹೊಗಳುತ್ತಾ ಇದ್ದಾರೆ, ಬಟ್ ಕ್ರೌಡೇ ಸಾಮಿ ಝೈನ್ ಅವರಿಗೆ ಬೂ ಮಾಡ್ತಾ ಇದೆ. ಇದಾದ್ಮೇಲೆ ನಮಗೆ ಡ್ಯಾನೋಸಿನ್ ಅವರ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಡ್ಯಾನೋಸಿನ್ ಅವರು ಬ್ಯಾಕ್ ಕ್ಲಾಶ್ ಅಲ್ಲಿ ಮಿನಿ ಡ್ಯಾನೋಸಿನ್ ಅವ್ರನ್ನ ಕರ್ಕೊಂಡು ಬಂದಿದ್ರಲ್ಲ ಅದೇ ಬಾಕ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇರ್ತಾರೆ, ಈ ಬಾರಿ ದೊಡ್ಡ ಡ್ಯಾನೋಸಿನ್ ಬರ್ಲಿ ಅಂತ. ಅಂಡ್ ಈ ಒಂದು ಸೆಗ್ಮೆಂಟ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಡೇಮಿಯನ್ ಪ್ರಿಸ್ಟ್ ಹಾಗೆ ಟಾಮಾ ಟೊಂಗಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಸೌತ್ ಆಫ್ ಹೆವನ್ ನ ಕನೆಕ್ಟ್ ಮಾಡಿ ಟಾಮಾ ಟೊಂಗಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಅವರು ಗೆದ್ದ ಕೂಡಲೇ ಈ ಕಡೆ ನಮ್ಮ ಟಲ್ಲಾ ಟೊಂಗಾ ಅವರು ಬಂದು ಡೇಮಿಯನ್ ಪ್ರಿಸ್ಟ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕ್ಕೋ ಅವರು ಕೂಡ ಡೇಮಿಯನ್ ಪ್ರಿಸ್ಟ್ ಅವರಿಗೆ ಒಂದು ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಇದಾದ್ಮೇಲೆ ನಮಗೆ ಶೆಲ್ಫೇರ್ ಅಂಡ್ ಅಲೆಕ್ಸಾ ಬ್ಲಿಸ್ ವರ್ಸಸ್ ಮಿಚಿನ್ ಹಾಗೆ ಬಿಫ್ಯಾಬ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ನ ರಿಂಗ್ ಸೈಡ್ ಅಲ್ಲಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಕೂಡ ಇರ್ತಾರೆ. ಮ್ಯಾಚ್ ಚೆನ್ನಾಗಿತ್ತು. ಅಂಡ್ ಮ್ಯಾಚ್ ಅಲ್ಲಿ ಈ ಒಂದು ಮೂಮೆಂಟ್ ನ ಯಾರ್ಯಾರು ನೋಡಿದ್ರಿ ಖಂಡಿತವಾಗ್ಲೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಪಿನ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ನಮ್ಮ ಬಿಫ್ಯಾಬ್ ಅವ್ರನ್ನ ಸಡನ್ ಆಗಿ ನಮ್ಮ ಜೇಡ್ ಕಾರ್ಗಿಲ್ ಅವರು ಅಲೆಕ್ಸಾ ಬ್ಲಿಸ್ ಅವರ ಕಾಲಿಟ್ಕೊಂಡು ಎಳೆದು ಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಇದಾದ್ಮೇಲೆ ನಮಗೆ ಜೇಡ್ ಕಾರ್ಗಿಲ್ ಆಗಿ ಶೆಲ್ಫೇರ್ ಅವರ ನಡುವೆ ರಿಂಗ್ ಸೈಡ್ ಅಲ್ಲಿ ಒಂದು ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಗಂತರ್ ಅವರು ನಿಕ್ ಆಲ್ಡಿಸ್ ಅವರ ಮೇಲೆ ಕೂಗಾಡ್ತಾ ಇರ್ತಾರೆ, ನನ್ನ ಹಾಗೆ ನಿನ್ನ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು, ಕಾಂಟ್ರಾಕ್ಟ್ ಗೆ ಸೈನ್ ಮಾಡಬೇಕು ಅನ್ನೋ ಒಂದು ಅಗ್ರಿಮೆಂಟ್, ಬಟ್ ನೀನ್ ಇವಾಗ ಬಂದು ಇಲ್ಲಿ ಏನ್ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ನಿಕ್ ಆಲ್ಡಿಸ್ ಅವರು ಹೌದು ಅಗ್ರಿಮೆಂಟ್ ಖಂಡಿತವಾಗ್ಲೂ ಕೂಡ ಆಗಿತ್ತು. ಅಂಡ್ ಅದೇ ರೀತಿ ನಾನು ಕೂಡ ಎಲ್ಲದನ್ನು ಕೂಡ ರೆಡಿ ಮಾಡಿದ್ದೆ, ನೀನ್ ಹೋಗ್ಬೇಕಾಗಿತ್ತು, ಸುಮ್ನೆ ಕಾಂಟ್ರಾಕ್ಟ್ ಗೆ ಸೈನ್ ಹಾಕ್ಬೇಕಾಗಿತ್ತು, ಬಟ್ ನೀನು ಜಾಸ್ತಿ ಮಾತಾಡೋದಕ್ಕೆ ಶುರು ಮಾಡಿದೆ. ಐ ಥಿಂಕ್ ಪಾಲಿಮೆನ್ ಅನ್ಸುತ್ತೆ ನಿನಗೆ ಜಾಸ್ತಿ ಮಾತನ್ನ ಹೇಳ್ಕೊಟ್ಟಿದ್ದು, ಬಟ್ ನನ್ನ ಮುಂದೆ ಮಾತಾಡ್ಬೇಡ ಅಂತ ಅವನು ಹೇಳ್ಕೊಡ್ಬೇಕಾಗಿತ್ತು. ನೀನು ಸಿಕ್ಕಾಪಟ್ಟೆ ಅನ್ಪ್ರೊಫೆಷನಲ್ ಆದೆ. ಅಂಡ್ ಅದಕ್ಕೋಸ್ಕರ ನೀನು ಈಗ ಅದನ್ನ ಅರ್ನ್ ಮಾಡಬೇಕು. ಅಂಡ್ ಹೋಗಿ ಅದನ್ನ ಅರ್ನ್ ಮಾಡು, ಪವರ್ ಹೌಸ್ ಆಫ್ಸ್ ನ ಫೇಸ್ ಮಾಡು ಅಂತ ನಮ್ಮ ನಿಕ್ ಆಲ್ಡಿಸ್ ಅವರು ಗಂತರ್ ಅವರಿಗೆ ಹೇಳ್ತಾರೆ. ಅಂಡ್ ಇದಾದ್ಮೇಲೆ ನಮ್ಮ ಪವರ್ ಹೌಸ್ ಆಫ್ಸ್ ರಿಯಲ್ ನೇಮ್ ಏನಪ್ಪ ಅವ್ರದ್ದು, ರಿಯಲ್ ನೇಮ್ ಏನು, ರಾಯ್ಸ್ ಕೀಸ್ ಅವರು ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ ಅಂಡ್ ವಾರ್ಮ್ ಅಪ್ ಮಾಡ್ತಾ ಇರ್ತಾರೆ, ರೆಡಿ ಆಗ್ತಾ ಇರ್ತಾರೆ ತನ್ನ ಮ್ಯಾಚ್ಗೆ. ಅಂಡ್ ಅಲ್ಲಿಗೆ ನಮ್ಮ ಸೋಲೋ ಸಿಕ್ಕೋ ಅವರು ಬಂದು ರಾಯ್ಸ್ ಕೀಸ್ ನಾನು ಹಾಗೆ ನೀನು ಸೇರ್ಕೊಂಡು ಸ್ಮ್ಯಾಕ್ ಡೌನ್ ನ ಚಿಂದಿ ಉಡಾಯಿಸಬಹುದು. ಅಂಡ್ ಇವತ್ತು ಚಾಂಪಿಯನ್ಶಿಪ್ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ಇದೆಯಲ್ಲ, ಅಲ್ಲಿಗೆ ನಾನು ಬಂದು ನಿನಗೆ ಹೆಲ್ಪ್ ಮಾಡ್ತೀನಿ. ಅಂಡ್ ನೀನು ಚಾಂಪಿಯನ್ ಆಗೋದಕ್ಕೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ, ಸ್ವಲ್ಪ ಯೋಚನೆ ಮಾಡು, ಅಥವಾ ಯಾರಿಗ್ ಗೊತ್ತು ಶಿನ್ಸ್ಗೆ ನಾಕಮೂರ ಅವರಿಗೆ ಆದಂತಹ ಗತಿನೇ ನಿನಗಾಗಬಹುದು ಅಂತ ನಮ್ಮ ಸೋಲೋ ಸಿಕ್ಕೋ ಅವರು ರಾಯ್ಸ್ ಕೀಸ್ ಅವ್ರನ್ನ ಎದುರಿಸ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ರಾಯ್ಸ್ ಕೀಸ್ ಅವರು ಹೌದಾ ಐ ಗಾಟ್ ದಿಸ್ ಅಂದ್ರೆ ನನಗೆ ಗೊತ್ತು ನಾನು ಏನ್ ಮಾಡಬೇಕು ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸೋಲೋ ಸಿಕ್ಕುವವರು ಜೆಕೋಫಾಟ್ ಅವರು ಕೂಡ ಇದೇ ರೀತಿ ಹೇಳಿದ್ರು ಅಂತ ನಮ್ಮ ರಾಯ್ಸ್ ಕೀಸ್ ಅವರಿಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ನಮ್ಮ ಸೋಲೋ ಸಿಕ್ಕೋ ಅವರು ರಾಯ್ಸ್ ಕೀಸ್ ಅವರಿಗೆ ಆಫರ್ನ ಕೊಟ್ಟಿದ್ರು, ನಾನ್ ಬೇಕಾದ್ರೆ ಬಂದು ನಿನಗೆ ಮ್ಯಾಚ್ ಅಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ. ಇದಾದ್ಮೇಲೆ ನಮಗೆ ಗಂತರ್ ಹಾಗೆ ರಾಯ್ಸ್ ಕೀಸ್ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನನಗಂತೂ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಎಸ್ ನಾನು ನಿಮ್ಗೆ ತಿಳಿಸಿದ್ದೆ WWE ಅವರು ರಾಯ್ಸ್ ಕೀಸ್ ಅವರ ಏಜ್ ಕಮ್ಮಿ ಅಂತ ಸೈನ್ ಮಾಡ್ಕೊಂಡಿದ್ರು, ಅದಾದ್ಮೇಲೆ ಗೊತ್ತಾಯ್ತು ಇವರಿಗೆ ಏಜ್ ಜಾಸ್ತಿ ಅಂತ. ಅಂಡ್ ಅದಕ್ಕೋಸ್ಕರ ಪ್ರಾಬಬ್ಲಿ WWE ಅವರು ಇವರಿಗೆ ಆದಷ್ಟು ಬೇಗನೆ ಪುಷ್ ನ ಕೊಡಬಹುದು ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಅಂಡ್ ಅದೇ ರೀತಿಯ ಪುಷ್ ನ ಕೊಟ್ಟರು ಅಂತಾನೆ ಹೇಳ್ಬೇಕು. ಮ್ಯಾಚ್ ಅಲ್ಲಿ ನಮ್ಮ ರಾಯ್ಸ್ ಕೀಸ್ ಅವರ ಕಡೆಯಿಂದನೂ ಕೂಡ ಸ್ವಲ್ಪ ಡಾಮಿನೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕ್ಕೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ಮ ಗಂತರ್ ಅವರು ರಾಯ್ಸ್ ಕೀಸ್ ಅವರಿಗೆ ಸ್ಲೀಪರ್ ನ ಕನೆಕ್ಟ್ ಮಾಡಬೇಕಾದ್ರೆ ಸ್ಲೀಪರ್ ನ ತಪ್ಪಿಸೋದಕ್ಕೆ ನಮ್ಮ ಸೋಲೋ ಸಿಕ್ಕೋ ಅವರು ಬಂದು ರಾಯ್ಸ್ ಕಿಸ್ ಅವರಿಗೆ ಮೋಟಿವೇಟ್ ಮಾಡ್ತಾರೆ. ಅಂಡ್ ಅದರಿಂದ ನಮ್ಮ ರಾಯ್ಸ್ ಕಿಸ್ ಅವರು ಆ ಒಂದು ಸ್ಲೀಪರ್ ಇಂದ ತಪ್ಪಿಸ್ಕೊಳ್ತಾರೆ ಕೂಡ. ಇದಾದ್ಮೇಲೆ ಒಂದು ಟೈಮ್ ಅಲ್ಲಿ ನಮ್ಮ ರಾಯ್ಸ್ ಕಿಸ್ ಅವರು ಗಂತರ್ ಅವರಿಗೆ ಆ ಒಂದು ಶೋಲ್ಡರ್ ಅಟ್ಯಾಕ್ ನ ಹೊಡೆದಾಗ ಗಂತರ್ ಅವರು ಸೀದಾ ರೆಫ್ರಿ ಮೇಲೆ ಬಿದ್ದೋಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಸೋಲೋ ಸಿಕ್ಕೋ ಅವರು ಸ್ಟೀಲ್ ಚೇರ್ ನ ಕೊಡ್ತಾರೆ ರಾಯ್ಸ್ ಕಿಸ್ ಅವರಿಗೆ, ತಗೋ ಇದ್ರಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡುವಂತ. ಬಟ್ ಉಲ್ಟಾ ನಮ್ಮ ರಾಯ್ಸ್ ಕಿಸ್ ಅವರು ಗಂತರ್ ಅವರಿಗೆ ಅಟ್ಯಾಕ್ ಮಾಡ್ದಲೇನೆ ಸೋಲೋ ಸಿಕ್ಕೋ ಅವರ ಮೇಲೆನೆ ಆ ಒಂದು ಚೇರ್ ನ ಎಸೆದು ಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಗಂತರ್ ಅವರಿಗೆ ಒಂದು
ಅಪರ್ಚುನಿಟಿ ಸಿಗುತ್ತೆ. ಅವರು ರಾಯ್ಸ್ ಕಿಸ್ ಅವರಿಗೆ ತನ್ನ ಫಿನಿಶರ್ನ ಕನೆಕ್ಟ್ ಮಾಡಿ ರಾಯ್ಸ್ ಕಿಸ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಂಡ್ ಅವರು ಈಗ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ಗೆ. ಅವರು ಗೆದ್ದಾದ್ಮೇಲೆ ಕ್ಯಾಮ್ರಾ ಬಳಿ ಮೊಖನ ಇಟ್ಕೊಂಡು ಕೋಡಿ ರೋಡ್ಸ್ ಅವರಿಗೆ ವಾರ್ನಿಂಗ್ ನ ಕೊಡ್ತಾ ಇರ್ತಾರೆ. ಸಡನ್ ಆಗಿ ಹಿಂದೆ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ ಗಂತರ್ ಅವರಿಗೆ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ತೀರಾ ಬೋರಿಂಗ್ ಅಂತ ನಾನು ಹೇಳೋದಿಲ್ಲ, WWE ಅವರು ಏನೋ ಒಂದು ಹೊಸದನ್ನ ತೋರಿಸಿದ್ರು ಅಂತ ನನಗೆ ಅನಿಸ್ತು. ಅದರಲ್ಲೂ ಕೂಡ ನಮ್ಮ ರಾಯ್ಸ್ ಕಿಸ್ ಅವ್ರನ್ನ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದು ನನಗೆ ಇನ್ನೂ ಕೂಡ ಇಷ್ಟ ಆಯಿತು. ಅಂಡ್ ಅದರಿಂದ ನಾನು ಈ ಒಂದು ಸ್ಮ್ಯಾಕ್ ಡೌನ್ಗೆ 3.5 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.